ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಆರಾಮಾಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತಿನ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಹೇಗಿದೆಯಾ ಅಂತ ನೋಡ್ಕೊಂಬನ್ನಿ. ಈಗ ಟೈಮ್ ಫ್ರೆಂಡ್ಸ್ ಆಗಲೇ 7:15 7:30 ಆಗಿತ್ತು. ಆದ್ರೂ ವಾತಾವರಣ ನೋಡಿ ಎಷ್ಟು ತಂಪಾಗಿತ್ತು ಇವತ್ತು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತು ಮಧ್ಯಾಹ್ನ ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಈ ವ್ಲಾಗಲ್ಲಿ ಏನೇನಿದೆ ಅಂತ ಎಲ್ಲ ನೋಡ್ಕೊಂಬನ್ನಿ. ಇವತ್ತು ರಾಗಿ ರೊಟ್ಟಿ, ಆಗ್ಲಿಕಾಯಿ ಪಲ್ಯ ಮತ್ತು ಟೊಮೊಟೊ ರೈಸ್ ಮಾಡಿದ್ವಿ ಫ್ರೆಂಡ್ಸ್. ಅಡುಗೆ ಮನೆ ನೋಡ್ರಿ. ಈಗ ನಮ್ಮಮ್ಮ ಪಾತ್ರೆ ತೊಳ್ಕೊಂಡು ಅಡುಗೆ ಮನೆ ಕ್ಲೀನ್ ಮಾಡ್ತೈತೆ, ನಾನು ಕಸ ಹೊಡಿತೀನಿ. ನಮ್ಮಮ್ಮ ಬೈತೈತೆ ಫ್ರೆಂಡ್ಸ್. ಏನಂತ ಗೊತ್ತಾ? ಅಡುಗೆ ಮನೆಯೆಲ್ಲ ಹಿಂಗೈತಲ್ಲ, ಅದನ್ನೇ ತೋರಿಸ್ತೆ. ಅವ್ರು ಏನು ಅನ್ಕೊಂತಾರೆ, ಇವ್ರು ಯಾರಪ್ಪ ಹೆಣ್ಮಕ್ಳ ಏನೋ ಅಂತ ಬೈಕಂತಾರೆ ಅಂತಂತತೆ. ನಾನು ಅದಕ್ಕೆ ಅಂದೆ, ಎಲ್ಲ ಮನೆಯಲ್ಲೂ ರೊಟ್ಟಿ ಏನಾದರೂ ಮಾಡಿದಾಗ ಹಿಂಗೆ ಗಲೀಜಾಗಿರುತ್ತೆ, ಕ್ಲೀನ್ ಮಾಡ್ಕೊಂಡಾಗ ಸರಿ ಹೋಗುತ್ತೆ ಅಂತ ಹೇಳ್ದೆ. ನೋಡಿ, ನಾನು ಆವಾಗಲೇ ರೂಮು ಅಡುಗೆ ಮನೆ ಎಲ್ಲ ಕಸ ಹೊಡ್ಕೊಂಬಂದೆ. ಹಾಲಿಂದ ಒಂದಿತ್ತು ಕಸ ಹೊಡಿತಿದ್ದೀನಿ. ಅಂದರೆ ನಮ್ಮ ಸೋನು ಕೂದಲು ಸ್ವಲ್ಪ ಜಾಸ್ತಿ ಇರುತ್ತೆ, ಕಸ ಏನು ಅಷ್ಟೊಂದು ಇರೋಲ್ಲ. ಏನು ಮಾಡೋಕ್ಕಾಗುತ್ತೆ, ಸಾಕಿರ್ತೀವಿ ಅಂದಮೇಲೆ ಎಲ್ಲನೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಲ್ಲ. ಇಲ್ಲಿ ನಮ್ಮಮ್ಮ ಪಾತ್ರೆ ಎಲ್ಲ ತೊಳೆದು ನೋಡಿ ಅಡುಗೆ ಮನೆ ಇಷ್ಟು ನೀಟಾಗಿ ಕ್ಲೀನ್ ಮಾಡಿ ಇಟ್ಟಿದ್ದಾರೆ. ಇವಾಗ ಏನು ಅನ್ಕೊಳಲ್ಲ ಅಂತ ಸುಮ್ಮನೆ. ನೋಡಿ, ನಾನು ಕಸ ಎಲ್ಲ ಹೊಡೆದು, ನೆಲ ಒರೆಸೋದೇನು ಇರಲಿಲ್ಲ, ಕಸ ಎಲ್ಲ ಹೊಡೆದು ನೀಟಾಗಿ ಇಟ್ಟಿದ್ದೀನಿ ಫ್ರೆಂಡ್ಸ್. ಮನೆ ಕಸ ಹೊಡೆದು ಸಾಕಾಯ್ತು ಅಂತ ಮಾವಿನ ಹಣ್ಣು ತಿನ್ನೋಣ ಅಂತ ಕುತ್ಕೊಂಡೆ. ಅದು ಜಗಳೂರಿಗೆ ಹೋಗಿದ್ವಿ, ಅಲ್ಲಿಂದ 1 kg ತೊಗೊಂಬಂದಿದ್ವಿ. 100 ರೂಪಾಯಿ kg ಇವು. ಒಂದು ಹತ್ರ ಹುಳಿ, ಒಂದು ಹತ್ರ ಸಿಹಿ ಇತ್ತಿದ್ದು ಮಾವಿನ ಹಣ್ಣು. ಕಟ್ ಮಾಡ್ತಿದ್ದಂಗೆ ಅಲ್ಲಿ ವಾಟೆ ಅಂತೀವಿ ನಾವು ಅದನ್ನು, ಅಲ್ಲಿ ಏನೋ ಒಂಥರ ಇತ್ತು. ನಾನು ಅದನ್ನು ನಮ್ಮಮ್ಮಗೆ ತೋರಿಸಿ, ನಮ್ಮಮ್ಮ ಅದೇನೂ ಅಲ್ಲ, ಸುಮ್ಮನೆ ಇದ್ದಾಗೆದ್ದು ಬಿಡು ಅಂತ ಅಂತು. ಯಾಕೆ ಬಂದೆ ನೀನು ಇಲ್ಲಿ? ನಮ್ಮ ಸೋನು ಮಾವಿನ ಹಣ್ಣಿಗೋಸ್ಕರ ಕಾಯ್ತಾ ಇದ್ದಾಳೆ, ಕೊಡು ಅಂತೇಳಿ. ಮಾವಿನ ಬೇಕು ನಿನಗೆ? ಮಲ್ಕೊಂಡಿದ್ದ ತಾನೆ, ಹೋಗಿ ಹೋಗಿ ಕೊಡ. ಆ ಒಂದು ಮಾವಿನ ಹಣ್ಣಲ್ಲಿ ನಾನು ನಮ್ಮ ಸೋನು ನಮ್ಮ ಅಮ್ಮ ಮೂವರು ಹಂಚ್ಕೊಂಡು ತಿಂದ್ವಿ. ಒಂದೊಂದು ಪೀಸು ನಮ್ಮ ಅಮ್ಮಂಗೆ. ಇದು ಫ್ರೆಂಡ್ಸ್ ಸ್ಲೈಸ್ ಬಾಟ್ಲಿ ಮೇಲೆ ಇರುತ್ತಲ್ಲ, ಆ ಥರ ಮಾಡಿಕೊಟ್ಟೆ ನೋಡಿ ಮಾವಿನ ಹಣ್ಣು ಡಿಸೈನ್. ನಮ್ಮಮ್ಮ ಡಿಸೈನ್ ಏನು ಕೇಳಲ್ಲ, ಸುಮ್ಮನೆ ತಿಂದ್ಬಿಡ್ತು. ಇವಳು ಇಲ್ಲಿ ಕೊಡು ಅಂತಿದ್ದಾಳೆ. ಅದು ನೋಡಿ ನನಗೆ ನಗು ಬಂತು. ಮತ್ತು ನಮ್ಮ ಅಮ್ಮನ ಹತ್ರ ಹೋಗು ಅಂದೆ, ನಮ್ಮ ಅಮ್ಮನ ಹತ್ರ ಹೋಗ್ಬಿಟ್ಲು ಅವಳು. ನೋಡ್ರಿ ನಮ್ಮ ಅಮ್ಮಂಗೆ ಹೆಂಗೆ ಮಾಡ್ತಿದ್ದಾಳೆ. ಇದಾದ್ಮೇಲೆ ನಾನು ಮಲ್ಕೊಂಬಿಟ್ಟೆ ಫ್ರೆಂಡ್ಸ್. ನನ್ನ ಮುಖ ನೋಡ್ತಿದ್ರೇ ಗೊತ್ತಾಗುತ್ತೆ ನಿಮಗೆ ನಾನು ಯಾವ ರೇಂಜಿಗೆ ನಿದ್ದೆ ಹೊಡೆದಿದ್ದೀನಿ ಅಂತ. ಸಖತ್ತಾಗಿ ನಿದ್ದೆ ಮಾಡಿಬಿಟ್ಟೆ. ಮಲ್ಕೊಂಡಳು. ಇವಾಗ ಎದ್ದು ಊಟದ ಟೈಮ್ ಆಯ್ತು, ಅದಕ್ಕೆ ಎದ್ದೆ. ಇಲ್ಲಿ ಇವಳು ನನಗೆ ಕಾಂಪಿಟೇಷನ್ ಕೊಡಂಗೆ ಇವಳು ನಿದ್ದೆ ಹೊಡಿತಿದ್ದಾಳೆ ಇಲ್ಲಿ. ಅದು ಈರುಳ್ಳಿ, ಅದು ರೊಟ್ಟಿ, ಇದು ರಾಗಿ ರೊಟ್ಟಿ. ನಮ್ಮಮ್ಮ ಚೆನ್ನಾಗಿ ಮಾಡುತ್ತೆ ಫ್ರೆಂಡ್ಸ್. ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ಎಲ್ಲ. ಮತ್ತು ಜೋಳದ ರೊಟ್ಟಿ ಅಷ್ಟು ನೀಟಾಗಿ ಬರಲ್ಲ. ಬೆಳಗ್ಗೆ ಮಾಡಿದ್ದೆ ಆಗ್ಲಿಕಾಯಿ ಪಲ್ಯ, ಇದು ರೊಟ್ಟಿ ಇತ್ತು. ನಮ್ಮ ಮನೇಲಿ ಯಾರು ಮಧ್ಯಾಹ್ನ ಊಟಕ್ಕೆ ಬಂದಿರಲಿಲ್ಲ, ಅದೇ ಉಳಿದಿತ್ತು. ಅದನ್ನು ತಿಂದು ನಾವು ಕೆಫೆ ಹತ್ರ ಹೋಗ್ಬಿಟ್ವಿ ಮಧ್ಯಾಹ್ನ ಹೋಗಿ ನಾವು ನೈಟ್ ಬಂದಿದ್ದು ಫ್ರೆಂಡ್ಸ್. 9:45 ಆಗಿತ್ತು ಅನ್ಸುತ್ತೆ. ಅವಾಗ ಬಂದಿದ್ದು, ಊಟ ಮಾಡ್ಕೊಂಡು ನಾವು ಹೋಗ್ಬಿಟ್ವಿ. ಮಾಡಿದ್ದಲ್ಲ, ಬೇಯಿಸಿ ಮಾಡಿದ್ದು ಇವತ್ತು. ಕಹಿ ಇತ್ತಾ ಬೆಳಿಗ್ಗೆ? ಇದು ಆಗ್ಲಿಕಾಯಿ ಪಲ್ಯ ಕಹಿ ಇತ್ತಾ? ಹೇಳ್ಕಂತ ಹೋದ್ರೆ ಹಿಂದಿಂದ ಬರಕ್ ನಾನೇ ನಾಯಿ ನಾನು ಹಿಂದಿಂದ ಬರಕ್ಕೆ. ಇಲ್ಲೊಂದು ನೀವೇನು ದೊಡ್ಡ ಫಿಲಮ್ ಆ್ಯಕ್ಟ್ರು, ನಾವು ನಿಮ್ಮ ಫ್ಯಾನೇ. ನಿಮ್ಮ ಹಿಂದೆ ಬರೋಕ್ಕೆ ಇವಾಗ ಸಲಕ್ಕೂ ಮಾಡೋಕ್ಕೂ ಈ ಸಲ ಮಾಡೋಕ್ಕೂ ಆಗ್ಲಿಕಾಯಿ ಪಲ್ಯ ಹೆಂಗೈತೆ? ಕಹಿ ಇಲ್ಲ ತಾನೆ? ಇಲ್ಲ. ಬಿಸಿಲು ನೈಟೆಲ್ಲ ಮಳೆ ಜಾಸ್ತಿ ಬಂದಿರೋದಕ್ಕೆ ಇವತ್ತು ಬಿಸಿಲು ಗಂಟ್ಲ ಬಿದ್ದೈತೆ. ರೊಟ್ಟಿಗೆ ಎದ್ದಿದ್ದಾಳು. ರೊಟ್ಟಿ ಬೇಕು, ಮಾವಿನ ಹಣ್ಣು ಬೇಕು. ಕತೆ ಅಲ್ಲಿಗೆ ಬಿಟ್ಟು ನಾವೀಗ ಊಟ ಮಾಡೋಕೆ ಹೋಗ್ತಿದ್ದೀನಿ ಫ್ರೆಂಡ್ಸ್. ಈಗ ಹಾಕಿಟ್ಟಿತ್ತು ನಮ್ಮಮ್ಮ, ಅದನ್ನ ತಗೊಂಬರ್ಬೇಕಷ್ಟೆ. ಹೊಟ್ಟೆ ಹಸಿದದ್ದು. ಬೆಳಗ್ಗೆ ಒಂದು ಸ್ವಲ್ಪ ತಿಂದಿದ್ದು, ಮತ್ತೆ ಈಗ ನೋಡ್ರಿ ನಮ್ಮಮ್ಮ ಹೆಂಗಾಕೆ ಎತ್ತಾಡ್ರಿ ತೋರಿಸ್ತೀನಿ ನೋಡ್ರಿ. ಬನ್ನಿ ಊಟ ಮಾಡೋಣ. ನೋಡ್ರಿ ಫ್ರೆಂಡ್ಸ್, ಈಗ ನಾವು ಕೆಫೆ ಹತ್ರ ಹೋಗೋಣ ಅಂತ ಬಾಗ್ಲಾಗ್ತಿದೀವಿ. ಅದು ಚಿಲ್ಕ ಬೀಳಲ್ಲ ನಮ್ಮದು. ಗೇಟ್ ಬೀಗ ಹಾಕೊಂಡು ನಾವು ಹೋಗ್ತೀವಿ. ಬೋಲ್ಟ್ ಲಾಕ್ ಬೀಳುತ್ತೆ, ಚಿಲ್ಕ ಬಿಡಲ್ಲ. ನಮ್ಮಮ್ಮ ಅದನ್ನೇ ಹೇಳ್ತೈತೆ, ಚಿಲ್ಕ ಹಾಕು, ಸೋನು ಬಾಗ್ಲು ತಕೊಂಡು ಹೋಗ್ತಾಳೆ, ಸೊಳ್ಳೆ ಎಲ್ಲ ಬಿಟ್ಕೊಂತಾಳೆ ಒಳಗಂತ.
ಆದರೆ ಅದು ಚಿಲ್ಕ ಬೀಳಲ್ಲ. ಎಲ್ಲಿಗೆ ಹೋಗ್ತಿರೋದು ಇವಾಗ? ಕೆಫೆ ನಮ್ಮ ನಾವೀಗ ನಮ್ಮ ಕೆಫೆ ಹತ್ರ ಹೋಗ್ತಿದ್ದೀವಿ ಫ್ರೆಂಡ್ಸ್, ನಾನು ನಮ್ಮಮ್ಮ. ಕೆಳಗೆ ಗೇಟ್ ಹಾಕಿ ನಾನು ಹೋಗೋಷ್ಟೊತ್ತಿಗೆ ನಮ್ಮಮ್ಮ ಆಗಲೇ ರೋಡಲ್ಲಿ ನಡ್ಕೊಂಡು ಹೋಗ್ತೈತಿ. ಹಿಂಗೆ ಫ್ರೆಂಡ್ಸ್ ನಾನು ಬಿಟ್ಟು ಮುಂದೆ ಹೋಗ್ತಾರೆ ಇವರು. ಅದಕ್ಕೆ ನಾನು ಇವ್ರ ಜೊತೆ ಹೋಗಕ್ಕೆ ನನಗೆ ಬೇಜಾರು. ಬಿಟ್ಟು ಹೋಗ್ತಿರ್ತಾರೆ ಸುಮ್ಮನೆ. ನಾನು ಹಿಂದ್ಗಡೆ ಒಬ್ಬಳೆ ಅಮ್ಮ ಹಾಕಿ ಥರ ನಡ್ಕೊಂಡು ಹೋಗ್ಬೇಕು. ಇದು ಆವತ್ತಿನ ಹಿಂದ್ಲ ದಿನದ ರಾತ್ರಿ ಅಷ್ಟು ಮಳೆ ಬಂದಿತ್ತು, ಒಳಗೆಲ್ಲ ನೀರು ಬಂದುಬಿಟ್ಟಿದ್ವು. ಅಲ್ಲಿ ನೀರು ಹೋಗೋ ಪೈಪಲ್ಲಿ ಕಸ ಸಿಕ್ಕೊಂಬಿಟ್ಟು ಅವು ನೀರೆಲ್ಲ ಒಳಗೆ ಬಂದು ಇಷ್ಟು ನೀರು ಒಳಗೆ ತುಂಬ್ಕೊಂಬಿಟ್ಟಿದ್ವು ಫ್ರೆಂಡ್ಸ್. ಅವನ್ನೆಲ್ಲ ತುಂಬ ಕಷ್ಟಕ್ಕೆ ಸಾಕಾಗೋಯ್ತು. ನಾನಿಲ್ಲಿ ಆಮ್ಲ ಜ್ಯೂಸ್ ಕುಡಿತಿದ್ದೀನಿ. ಡೈಲಿ 2 ಆಮ್ಲ ಜ್ಯೂಸ್ ಮಾಡ್ಕೊಂಡು ಕುಡಿಯೋದೇ ನನ್ನ ಕೆಲಸ. ಒಂದೊಂದು ದಿನ ಸ್ಕಿಪ್ ಮಾಡ್ತೀನಿ, ಒಂದೊಂದು ದಿನ ಕುಡಿತೀನಿ ಫ್ರೆಂಡ್ಸ್. ಅದು ಏನು ಅಂದರೆ ಲೂಸ್ ಮೋಷನ್ ಆಗುತ್ತೆ ಕುಡಿದ್ಬಿಟ್ರೆ. ಅದಕ್ಕೆ ಒಂದಿನ ಗ್ಯಾಪ್ ಕೊಡ್ತೀನಿ ವಾರದಲ್ಲಿ. ಆವಾಗ ಏನೂ ಆಗೋಲ್ಲ, ಚೆನ್ನಾಗಿರುತ್ತೆ. ಏರ್ಫಾಲು ಕಂಟ್ರೋಲ್ ಆಗಿದೆ. ಇವಾಗ ಟೈಮ್ ಎಷ್ಟು ಗೊತ್ತಾ? ಆವಾಗಲೇ 9 ಗಂಟೆ. ಇನ್ನೂ ಹೆಂಗೆ ಮಲ್ಕೊಂಡಿದ್ದಾಳೆ ನೋಡ್ರಿ ಸೋನು. ನಮ್ಮಮ್ಮ ನಾನು ವಾಕ್ ಮುಗಿಸ್ಕೊಂಬರೋಷ್ಟೊತ್ತಿಗೆ ಆವಾಗಲೇ ತಿಂಡಿ ಮಾಡಿಟ್ಟು ಹೂವು ಕಟ್ಕೊಂಡು ಕುತ್ಕೊಂಡೈತೆ ಫ್ರೆಂಡ್ಸ್. ಅದೇ ನೈಟ್ ಕೆಫೆ ಹತ್ರ ಹೋಗಿದ್ವಲ್ಲ, ಅಲ್ಲಿ ಪಾಪ ಹೋಗೋ ಟೈಮ್, ಆವಾಗಲೇ ಮನೆಗೆ ಹೋಗೋ ಟೈಮು 10 ರೂಪಾಯಿಗೆ 4 ಕವರ್ ಕೊಟ್ಟರು ಇವು ಮಲ್ಲಿಗೆ ಹೂವನ್ನ. ನಾವು ತಗೊಂಬಂದ್ವಿ. ತಗೊಳ್ರಿ ಅಂತ ಫೋರ್ಸ್ ಮಾಡಿದ್ರು ಅವರು. ತಗೊಂಬಂದ್ವಿ. ಚೆನ್ನಾಗಿದೆ ಹೂವು. ಕಟ್ಟಿದ್ರೆ ಒಂದು 2 ಮಾರು ಆಗ್ತವೆ. ನಮ್ಮಮ್ಮ ನೋಡ್ರಿ ಉಪ್ಪಿಟ್ಟು ಮಾಡಿಟ್ಟಿತ್ತು. ಉಪ್ಪಿಟ್ಟು ನಮ್ಮ ಅಣ್ಣಂಗೆ ಹಾಕ್ಕೊಡ್ತಿದ್ದೀನಿ. ಇದು ನನಗಲ್ಲ, ನಾನು ಆಮೇಲೆ ಫ್ರೆಶ್ ಅಪ್ ಆಗಿ ತಿಂತೀನಿ. ನೋಡಿ ಈ ಥರ ಮಾಡಿದರು ಉಪ್ಪಿಟ್ಟು ಫ್ರೆಂಡ್ಸ್. ಏನು ಅಂದರೆ ನಾವು ವಿಡಿಯೋ ಮಾಡೋದು ಕೆಲವು ಜನಗಳಿಗೆ ಗೊತ್ತಿರುತ್ತೆ, ಎಲ್ಲರಿಗೂ ಗೊತ್ತಿರುತ್ತೆ. ಆದ್ರೂ ನೋಡಿನೂ ಸ್ಕಿಪ್ ಮಾಡಿ ಹೋಗಿರೋ ಜನಗಳು ನಾನು ನೋಡಿದ್ದೀನಿ. ನಾವು ಯಾರು ಅಂತ ಗೊತ್ತಿರಲ್ಲ. ಬರೀ ವಿಡಿಯೋ ಮೂಲಕ ಯೂಟ್ಯೂಬ್ ಮೂಲಕ ನಮ್ಮ ವೀಡಿಯೋಸ್ ನೋಡಿರ್ತೀರಾ. ಆದರೂ ನೀವು ಸಪೋರ್ಟ್ ಮಾಡಿ ಪ್ರೀತಿ ವಿಶ್ವಾಸ ತೋರಿಸಿ ಕಮೆಂಟ್ ಮೂಲಕ ಎಲ್ಲ ಹೇಳ್ತಿರ್ತೀರಾ, ಹಿಂಗಲ್ಲ ಹಿಂಗೆ ಅಂತ. ಅದಕ್ಕೋಸ್ಕರ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಮೇಲೆ ಇವೆಲ್ಲ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ, ಫ್ರೆಂಡ್ಸ್ ಪ್ಲೀಸ್. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.